ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ತುಂಬ ಟೈಮಿಂದ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಕೆಲವರು ಕಮೆಂಟ್ ಕೂಡ ಮಾಡಿದರು ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಒಂದು ಅಪ್ಡೇಟ್ ಕೊಟ್ಬಿಡೋಣ ಅಂತ ಈ ವಿಡಿಯೋನ ಮಾಡಿರೋದು. ನನ್ನ ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಬಂದಿದೆ ಅಂತ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ನಾವು ಹೈದರಾಬಾದ್ಗೆ ಅಡ್ಮಿಷನ್ಗೆ ಅಂತ ಹೋಗಿಬಿಟ್ಟು ಬಂದಿದ್ವಿ. ಅಡ್ಮಿಷನ್ ವಿಷಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದು 2-3 ಸ್ಕೂಲಲ್ಲಿ ಅವಳು ಟೆಸ್ಟ್ ಬರೆದಿದ್ಲು. ಅದರಲ್ಲಿ ಅವಳಿಗೆ ಅಡ್ಮಿಷನ್ ಕೂಡ ಸಿಕ್ಕಿತ್ತು, ಅಂದರೆ 2 ಸ್ಕೂಲಲ್ಲಿ ಸಿಕ್ಕಿತ್ತು. ಇನ್ನೂ ಒಂದು ಸ್ಕೂಲದ್ದು ರಿಸಲ್ಟ್ ಮೇ ಎಂಡ್ಗೆ ಅನೌನ್ಸ್ ಮಾಡ್ತೀವಿ, ಪ್ರಿನ್ಸಿಪಲ್ ವೆಕೇಷನಲ್ಲಿದ್ದಾರೆ ಅಂತ ಹೇಳಿದರು. ಸೊ ನಮಗೇನೆಂದರೆ ಮುಖ್ಯವಾಗಿ ಅದೇ ಸ್ಕೂಲ್ ಬೇಕಿತ್ತು, ಬಿಕಾಸ್ ತುಂಬ ಜನ ಹೇಳಿದರು ಅದು ತುಂಬ ಒಳ್ಳೆ ಸ್ಕೂಲು ಅಂತ. ಸೊ ಅದರಿಂದ ಅದೇ ಸ್ಕೂಲ್ ಬೇಕು ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ, ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಸೊ ಹೇಗೂ ಮೇ ಎಂಡ್ಗೆ ಅಂತ ಹೇಳಿದಾರಲ್ವಾ, ವಿಲ್ ವೆಯ್ಟ್ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅದಾದಮೇಲೆ ನಮಗೆ ಕೆಲವರು ಹೇಳಿದ್ರು ಆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗೋದು ತುಂಬ ಕಷ್ಟ ಇದೆ, ಅಷ್ಟು ಈಸಿಯಾಗಿ ಸಿಗಲ್ಲ, ಯಾಕಂದರೆ ಅದು ತುಂಬ ಒಳ್ಳೆ ಸ್ಕೂಲು, ತುಂಬ ಡಿಮಾಂಡ್ ಇದೆ ಆ ಸ್ಕೂಲ್ಗೆ ಅಂತ. ಸೊ ಆಮೇಲೆ ನಮಗೂ ಒಂದು ಸ್ವಲ್ಪ ಟೆನ್ಷನ್ ಆಯಿತು, ಇವಾಗ ಸಿಗುತ್ತೋ ಇಲ್ವೋ ಅಂತ. ಫೈನಲಿ ನನ್ನ ಮಗಳಿಗೆ ಅದೇ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ತು. ಸೊ ಫೈನಲಿ ನಾವು ಹೈದರಾಬಾದ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಇನ್ಮೇಲೆ ನಿಮಗೆ ಶಿಫ್ಟಿಂಗ್ ವಿಡಿಯೋ ಎಲ್ಲ ಬರುತ್ತೆ. ಸೊ ಇದು ನಾವು ಇಬ್ಬರೇ ಇರಬೇಕಲ್ವಾ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಂತ ಹೇಳಿಬಿಟ್ಟು ನಮ್ಮ ಪಪ್ಪ ಒಂದು ಸ್ವಲ್ಪ ದಿನ ನಮ್ಮ ಜೊತೆ ಬಂದಿದ್ದರು. ಸೊ ಇವತ್ತು ಅವರನ್ನು ವಾಪಸ್ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅವರು ನಮ್ಮ ಅಮ್ಮನಿಗೆ ಅಂತ ಕೆಲವೊಂದು ಸ್ವಲ್ಪ ಶಾಪಿಂಗ್ಸ್ ಎಲ್ಲ ಮಾಡಿದರು. ಸೊ ಅದೇ ಇವಾಗ ತೋರಿಸ್ತಾ ಇದ್ದೀನಿ. ಅವರು ಮೊದಲು ಸ್ಯಾರಿ ತೊಗೊಳ್ಳೋದು ಅಂತಿತ್ತು, ಬಟ್ ನಮ್ಮ ಅಮ್ಮನ ಹತ್ರ ಸಾಕಷ್ಟು ಸೀರೆಗಳಿವೆ. ಸೊ ಅದಕ್ಕೋಸ್ಕರ ನೈಟಿ ತೊಗೊಂಡ್ರು, ಮನೇಲಿ ಹಾಕೋಕ್ಕಾಗತ್ತೆ ಅಂತ. ಹಾಗೆಯೇ ನಾನು ನನಗೆ ಅಂತ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಇದು ನನ್ನ ಮಗಳದು ಸೆಲೆಕ್ಷನು. ಇದು ತುಂಬ ಚೆನ್ನಾಗಿದೆ, ಇದೇ ತೊಗೋ ಅಂತ ತುಂಬ ಫೋರ್ಸ್ ಮಾಡಿದ್ಲು. ಸೊ ಓಕೆ ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಡೆ. ಬೇಕಾಗತ್ತೆ, ಯಾಕಂದರೆ ನನ್ನ ಹತ್ರ ಈ ಸೈಜದ ಬ್ಯಾಗ್ ಯಾವುದೂ ಇರಲಿಲ್ಲ, ಚಿಕ್ಕ ಚಿಕ್ಕ ಬ್ಯಾಗ್ ಇತ್ತು. ಸೊ ಇನ್ಮೇಲೆ ಮಳೆ ಬೇರೆ ಸ್ಟಾರ್ಟ್ ಆಗುತ್ತೆ, ಕೊಡೆ ಅಥವಾ ವಾಟರ್ ಬಾಟಲೆಲ್ಲ ಇಟ್ಕೊಂಡು ಹೋಗೋಕ್ಕೆ ಬೇಕಾಗತ್ತೆ ಅಂತ ನಾನು ಈ ಬ್ಯಾಗನ್ನು ತೊಗೊಂಡೆ. ಸೊ ಇವಾಗ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಹೈದರಾಬಾದಿಗೆ ಶಿಫ್ಟ್ ಆಗಿದೆ. ಅವರು ಒಂದು PGಯಲ್ಲಿ ಸ್ಟೇ ಆಗಿದ್ದಾರೆ. ಸೊ ನಾವು ಇನ್ಮೇಲೆ ಶಿಫ್ಟ್ ಆಗಬೇಕು. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಕ್ಯಾಬ್ಗೆ ತುಂಬ ಟೈಮಿಂದ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾ ಇರಲಿಲ್ಲ. ಅದೇ ಒಂದು ಪ್ರಾಬ್ಲಮ್ಮು. ನಡ್ಕೊಂಡು ಹೋಗ್ಬೋದು, ಬಟ್ ಸ್ವಲ್ಪ ದೂರ ಆಗುತ್ತೆ, ಅಲ್ಲದೆ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋದು ಕಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬ ಹೊತ್ತಿನ ತನಕ ನಾನು ಟ್ರೈ ಮಾಡ್ತಾನೇ ಇದ್ದೆ. ನಮ್ಮ ಪಪ್ಪನಿಗೆ ಬೇರೆ ಟೆನ್ಷನ್ ಆಗ್ತಾಯಿತ್ತು, ಏನಾದರೂ ಬಸ್ ಮಿಸ್ ಆದರೆ ಅಂತ. ಸೊ ಆಲ್ಮೋಸ್ಟ್ ಒಂದು 10 ನಿಮಿಷಕ್ಕೆ ಮುಂಚೆನೇ ನಾವು ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗಿದ್ವಿ. ಹಾಗೆಯೇ ನಮ್ಮ ಮನೇಲಿ ಒಂದು ಹೂವಿನ ಗಿಡ ಇತ್ತು. ಸೊ ಅದನ್ನು ಇವಾಗ ಪಪ್ಪನ ಹತ್ರ ಕೊಟ್ಟು ಕಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಅಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಹೈದರಾಬಾದ್ಗೆ. ಇದು ನೆಕ್ಸ್ಟ್ ಡೇ ವಿಡಿಯೋ. ಮನೆಯಲ್ಲಿ ಬೆಳಗ್ಗೆ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೆ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಬಿಟ್ರು. ಹಾಗೆಯೇ ಅದಾದಮೇಲೆ ಕೇಕ್ ಎಲ್ಲ ತೊಗೊಂಬಂದಿದ್ವಿ. ಸೊ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಸೊ ಅವ್ರಿಗೇನೆಂದರೆ ಮೊಮ್ಮಕ್ಕಳ ಜೊತೆ ಕೇಕ್ ಕಟ್ಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಇಬ್ಬರು ಮೊಮ್ಮಕ್ಕಳನ್ನು ನಿಲ್ಲಿಸ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಅಲ್ಲದೆ ನನ್ನ ಹಸ್ಬೆಂಡು ಊರಿಗೆ ಬಂದು ನಮ್ಮನ್ನು ಜಾಯ್ನ್ ಆದರು. ನಾವು ಬ್ಯಾಂಗ್ಳೂರಿಂದ ಊರಿಗೆ ಬಂದ್ವಿ, ಅವರು ಡೈರೆಕ್ಟ್ ಹೈದರಾಬಾದಿಂದ ಊರಿಗೆ ಬಂದರು. ಅಲ್ಲದೆ ಇವತ್ತು ನೈಟೇ ನಾವು ವಾಪಸ್ ಹೋಗ್ತಾ ಇದ್ದೀವಿ, ಯಾಕಂದರೆ ಇನ್ಮೇಲೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅವರು 1 ವೀಕದ್ದು ಪರ್ಮಿಷನ್ ತೊಗೊಂಡು ಬ್ಯಾಂಗ್ಳೂರಿಗೆ ಬಂದಿರೋದು. ಶಿಫ್ಟಿಂಗಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ವ ನನಗೊಬ್ಳಿಗೆ ಅಂತ. ಸೊ ಇನ್ಮೇಲೆ ಪ್ಯಾಕಿಂಗ್, ಶಿಫ್ಟಿಂಗ್ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ. ಅಲ್ಲದೆ ಮನೆ ಕೂಡ ಹುಡುಕಿದ್ದೀವಿ ಅಲ್ಲಿ ಡೈರೆಕ್ಟ್ ಹುಡ್ಕೋದು ಒಂದು ಸ್ವಲ್ಪ ಕಷ್ಟ, ಬಿಕಾಸ್ ಎಲ್ಲೋ ಟೂಲೆಟ್ ಬೋರ್ಡ್ ಅಂತ ಹಾಕಿರಲ್ಲ ಅಲ್ಲಿ. ಒಂದು ಅಪರೂಪಕ್ಕೆ ಎಲ್ಲೋ ಒಂದು ಕಡೆ ಹಾಕಿರ್ತಾರೆ, ಬಟ್ ಅದು ಮನೆ ಏನು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಆಮೇಲೆ ಒಬ್ಬರು ಪರಿಚಯದವ್ರು ಹೇಳಿದ್ರು ಆನ್ಲೈನ್ ಸರ್ಚ್ ಮಾಡಿ ನೋಡಿ ಸಿಗುತ್ತೆ ಅಂತ. ಸರಿ ಅಂತ ಆನ್ಲೈನೆಲ್ಲ ಒಂದು ಸ್ವಲ್ಪ ಸರ್ಚ್ ಮಾಡಿ ಅದರಲ್ಲಿ ನೋಡಿಬಿಟ್ಟು ಹೋಗ್ಬಿಟ್ಟು ಮನೆ ನೋಡ್ಕೊಂಡು ಬಂದರು ನನ್ನ ಹಸ್ಬೆಂಡು. ಫೋಟೋ ಎಲ್ಲ ಕಳಿಸಿದ್ರು, ನನ್ನ ಫೋಟೋ ನೋಡಿಬಿಟ್ಟೆ ಓಕೆ ಅಂದೆ, ಯಾಕಂದರೆ ನಮಗೆ ಬೇರೆ ಅರ್ಜೆಂಟಲ್ಲಿ ಶಿಫ್ಟ್ ಆಗಬೇಕು, ನನ್ನ ಮಗಳು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಅಂತ. ಸೊ ಅದಕ್ಕೆ ಜಾಸ್ತಿ ನಾವು ಹುಡ್ಕೋಕ್ಕೆ ಹೋಗಿಲ್ಲ, ಯಾವ್ದು ಸಿಕ್ತು ಅದನ್ನೇ ಫೈನಲೈಸ್ ಮಾಡಿಬಿಟ್ವಿ. ಹಾಗೆಯೇ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇವಾಗ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಲಂಚ್ ಮುಗಿಸ್ಕೊಂಡು ಬಿಡೋಣ ಮಧ್ಯಾಹ್ನದ್ದು ಅಂತ. ಮಧ್ಯಾಹ್ನದ ಲಂಚು ಪಪ್ಪ ಅಮ್ಮನ ಲೆಕ್ಕದಲ್ಲಿ ಅಂತ ಅವ್ರು ಹೇಳಿದ್ರು, ಆ್ಯನಿವರ್ಸರಿ ಪಾರ್ಟಿ ಅಂತ. ಸೊ ಚೆನ್ನಾಗಿತ್ತು ಊಟ ಎಲ್ಲ, ಬಟ್ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗಿ ಬಂತು. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ ಟೇಬಲ್ ಕೊಟ್ಟರು. ಸೊ ನನ್ನ ಮಗಳು ಅಷ್ಟೇ, ಅವಳಿಗೆ ಸೂಪು, ನಮ್ಮದೆಲ್ಲ ಬೇರೆ ಸ್ಟಾರ್ಟರ್ಸ್ ಎಲ್ಲ ಬಂದಿತ್ತು, ಬಟ್ ಅವಳದು ಇನ್ನೂ ಸೂಪೇ ಕುಡ್ದಾಗಿರಲಿಲ್ಲ. ಸೊ ಅದಕ್ಕೆ ಹಸ್ಬೆಂಡ್ ಬೇಗ ಬೇಗ ತಿನ್ನು ಅಂತ ಹೇಳ್ತಾಯಿದ್ರು, ಯಾಕಂದರೆ ನಮ್ಗೆ ಬೇರೆ ಬೇಗ ರೀಚ್ ಆಗಬೇಕಿತ್ತು ಮನೆಗೆ.
ಸೊ ಇದೊಂದು ಚಿಕ್ಕ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿರೋದು. ಇನ್ಮೇಲೆ ರೆಗ್ಯುಲರಾಗಿ ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.